ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ನಮ್ಮ ಮನೆಯ ದೇವರ ಮನೆಯನ್ನು ಟೂರನ್ನಾಗಿ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ದೀನಿ. ಸೊ ಹೊಸಲಿಗೆ ನಾನು ನಾಮದ ಕಡ್ಡಿ ತೆಗೆದಿಟ್ಟು ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೀನಿ. ಇದು ನಮ್ಮ ಮನೆ ದೇವರು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ. ಆದ್ದರಿಂದ ಫೋಟೋ ದೊಡ್ಡದಾಗಿ ಮಾಡಿಸಿದ್ದಾರೆ. ಅದು ಸಿಲ್ವರಲ್ಲಿ ಮಾಡಿದ್ದಾರೆ. ಆಮೇಲೆ ಕಳಶ ದೇವ್ರ ಫೋಟೋಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ವಿಶಿಷ್ಟ ಏನು ಅಂತಂದರೆ, ಈ ರಾಮಾನುಜಾಚಾರ್ಯ ಫೋಟೋ ನಮಗೆ ನಾವು ಮೇಲ್ಕೋಟೆಗೆ ಹೋಗಿದ್ದಾಗ ಅಲ್ಲೊಬ್ಬರು ಐನೋರಿಗೆ ವಯಸ್ಸಾಗಿತ್ತು, ಹುಷಾರಿರಲಿಲ್ಲ. ಅವ್ರ ಮನೆಗೆ ನೋಡೋಕೆ ಹೋಗಿದ್ವಿ. ಆವಾಗ ಅಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಒಬ್ಬರು ಗುರುಗಳು ಬಂದಿದ್ದರು. ಅವ್ರ ಹೆಸರು ಯದುಗಿರಿ ರಾಜ ನಾರಾಯಣ ರಾಮಾನುಜ ಅಯ್ಯರ್ ಅಂತ ಹೇಳಿ. ಅವ್ರ ಕೈಯಿಂದ ಇದು ನಮ್ಮ ಅತ್ತೆ ಮಾವ ಪಡ್ಕೊಂಡ್ರು, ಕೊಡುಗೆಯಾಗಿ ಕೊಟ್ಟರು ನಮ್ಮ ಅತ್ತೆ ಮಾವನಿಗೆ. ಸೊ ಅದನ್ನು ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅವತ್ತಿಂದನೂ, ತಂದಿ ದಿನದಿಂದ. ನೋಡಿ, ಇದೆ ಅದು ರಾಮಾನುಜಾಚಾರ್ಯದು. ಆಮೇಲೆ ಹೀಗೆ ಬರ್ತಾ ರಾಘವೇಂದ್ರ ಗುರುಗಳದ್ದು ಫೋಟೋ, ಆಮೇಲೆ ಸಾಯಿಬಾಬಂದು ಒಂದು ಸ್ಟ್ಯಾಚ್ಯೂ, ಆಮೇಲೆ ಇದು ಕಾಮಧೇನು ಹಸುವಿಂದು. ಹಸು ಕರೆದು ಮನೇಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಇದು ಮಜ್ಜಿಗೆ ಕಡಿಯೋ ಮಂತು ಅಂತ ಹೇಳ್ತಾರಲ್ಲ, ಅದನ್ನು ದೇವ್ರ ಮನೆಗೆ ಇಟ್ಟರೆ ಒಳ್ಳೆಯದು ಅಂತ ಹೇಳಿ ಅದನ್ನಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಇದು ನಮಗೆ ದೊಡ್ಡಮ್ಮ ಸಜೆಸ್ಟ್ ಮಾಡಿದ್ದು ನಮಗೆ, ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಅದಕ್ಕೆ ಅದನ್ನು ಅಲ್ಲಿ ಇರಿಸಿ ಪೂಜೆ ಮಾಡ್ತಿದ್ದೀವಿ. ಅದ್ರ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದನ್ನು ಇಟ್ಟು ಪೂಜೆ ಮಾಡೋ ಅಂಥದ್ದು. ಇದು ಲಕ್ಷ್ಮೀ ಫೋಟೋ, ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ. ಅದು ಆ್ಯಕ್ಚುಲಿ ಒಬ್ಬರು ಐನರ್ ಸಜೆಸ್ಟ್ ಮಾಡಿದ್ರು, ಅದನ್ನು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಅಂತ. ಸೊ ಅದು ಆವತ್ತಿಂದ ನಾವು ಒಂದು ದೊಡ್ಡ ಫೋಟೋ ತೊಗೊಂಬಂದು ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ, ನರಸಿಂಹಸ್ವಾಮಿದು. ಇದು ಕಳಶ. ಇನ್ನು ಇಲ್ಲಿ ಕೆಳಗಡೆ ಬಂದರೆ 4 ಪುಟ್ಟ ಪುಟ್ಟ ವಿಗ್ರಹಗಳಿದೆ. ಒಂದು ಆಂಜನೇಯಂದು, ಇನ್ನೊಂದು ಲಕ್ಷ್ಮೀದು, ಗಣೇಶಂದು ಹಾಗೂ ಸರಸ್ವತಿದು, 4 ವಿಗ್ರಹಗಳು. ಅದಕ್ಕೂ ಸಹ ಹೂವನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಆಮೇಲೆ ಇದು ಹನುಮಾನ್ ಚಾಲೀಸ, ನಾನು ಡೈಲಿ ಓದ್ತೀನಿ ಹನುಮಾನ್ ಚಾಲೀಸ. ಆಮೇಲೆ ಇದು ಆನೆ ಮತ್ತು ಆನೆಗೊಂದು ಸ್ಟ್ಯಾಂಡು. ಇದು ಸುಮ್ಮನೆ ಶೋಗೆ ಅಂತ ಇಟ್ಟಿರೋದು ಆನೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ದೇವ್ರ ಮನೆಗೆ ಸೈಡಲ್ಲಿ. ಹೇಗಿದ್ರು 2 ಜೋಡಿ ಇತ್ತು, ಅದನ್ನು ಲೆಫ್ಟ್ ಸೈಡ್ ಒಂದು ಇಟ್ಟಿದ್ದೀವಿ, ಆಮೇಲೆ ರೈಟ್ ಸೈಡ್ ಒಂದು ಇಟ್ಟಿದ್ದೀವಿ. ಇದು ಅರಿಶಿನ ಕುಂಕುಮದ ತಟ್ಟೆ ಹಾಗೂ ಅದು ಅಕ್ಷತೆ. ಆಮೇಲೆ ಆ ಕಡೆ ಸೈಡಲ್ಲಿ ಇದೆಯಲ್ಲ ಎಲೆಯಲ್ಲಿ, ಅದು ಆಂಜನೇಯನ ದೇವಸ್ಥಾನದ ಬಟ್ಟು. ರಾಕೇಶ್ ಯೂಶ್ವಲಿ ಸ್ಯಾಟರ್ಡೆ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಸೊ ಅಲ್ಲಿಂದ ತರಿಸ್ಕೊಂಡಿದ್ದೀನಿ ಸ್ಯಾಟರ್ಡೆ ಆಂಜನೇಯನ ದೇವಸ್ಥಾನದ್ದು. ನಾನು ಡೈಲಿ ಅದನ್ನೇ ಇಟ್ಕೊಳ್ಳೋದು. ಉದ್ಧಾರಣೆ ಅದು. ಇದು ಊದುಗಡ್ಡೆ ಸಿಕ್ಸೋದಕ್ಕೆ. ಆಲ್ರೆಡಿ ಪೂಜೆ ಎಲ್ಲ ಆಗೋಗಿದೆ, ಅದಕ್ಕೆ ಊದುಗಡ್ಡೆ ಎಲ್ಲ ಹುರಿದೋಗಿದೆ. ಇದು ಎಣ್ಣೆದು ಬಾಟಲ್, ಅದು ದೇವ್ರ ಮನೆ ದೀಪದ ಎಣ್ಣೆದು. ಸೊ ಈಗ ಆಲ್ರೆಡಿ 11:30 12 ಆಗಿದೆ. ಸೊ ಪೂಜೆ ಎಲ್ಲ ಆಗೋಗಿದೆ. ಆಮೇಲೆ ಈ ಕಡೆ ಒಂದು ಬ್ಯಾಸ್ಕೆಟಲ್ಲಿ ನಾವು ಊದುಗಡ್ಡಿ, ಮ್ಯಾಚ್ ಬಾಕ್ಸು, ಬತ್ತಿ ಹಾಗೂ ಬಟ್ಟೆನ ಇಟ್ಟಿದ್ದೀವಿ. ಒಂದು ಏನಾದರೂ ಕೈಯೆಲ್ಲ ಒರೆಸೋಕ್ಕೆ ಅಂತ ದೇವ್ರ ಮನೆ ಒರೆಸೋ ಬಟ್ಟೆ ಎಲ್ಲನೂ ಅದರಲ್ಲೇ ಇಟ್ಟಿದ್ದೀನಿ, ಒಂದರಲ್ಲೇ ಸ್ಟ್ಯಾಂಡ್ ಇಟ್ಬಿಟ್ಟು. ಆಮೇಲೆ ಇಲ್ಲಿ ಲೈಟೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ ನೋಡಿ. ನಾವು ಯೂಶ್ವಲಿ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರ, ವಾರ ಇದ್ದಂಥ ದಿನದಲ್ಲಿ ಸಂಜೆ ಟೈಮ್ ಲೈಟ್ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಲೈಟೆಲ್ಲ ಆಫ್ ಮಾಡ್ತೀನಿ. ವಾರದ ದಿನ ಮಾತ್ರ ಲೈಟ್ ಹಾಕ್ಬಿಟ್ಟು ಪೂಜೆ ಮಾಡೋದು. ಸೊ ಇದು ನಮ್ಮ ಮನೆ, ದೇವರ ಮನೆ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಗಿಲಿಗೂ ಹೂವು ಇಟ್ಟಿದ್ದೆ, ಆದರೆ ಹುಡುಗರೆಲ್ಲ ತೆಗೆದುಬಿಟ್ಟಿದ್ದಾರೆ ಅದನ್ನು. ಥ್ಯಾಂಕ್ ಯು.